ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸತ್ಯ ಮಿಥ್ಯ ದೇವ್ರಿಗೆ ಗೊತ್ತು, ನಮ್ದೇನಿದ್ರು ನ್ಯಾಯ ಸುತ್ತು. ಹತ್ತು ಹತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ. ನಮ್ಗೆ ಕಷ್ಟ ಇಲ್ಲ ನಷ್ಟ, ಕಾಲು ಎಳೆಯೋದ್ ನಮ್ಗೆ ಇಷ್ಟ. ತಿದ್ದಿ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ತಿದ್ದಿ ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ನಾವು ಸ್ವಲ್ಪ ಕಿರಿಕೋ ಗುರು, ನಾವು ಸ್ವಲ್ಪ ಕಿರಿಕೋ ಗುರು, ನಾವು ಸ್ವಲ್ಪ ಕಿರಿಕೋ ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆನಂದ ಎನ್ನುವಂತ ಹೆಸರು ಇಟ್ಕೊಂಡು ಆನಂದವಾಗಿರ್ಬೇಕು ನೀವು. ಹುಡುಗಿಯ ಸಾವಾಸಕ್ಕೆ ಹೋಗಬೇಡ ತಮ್ಮ. ನಿನ್ನ ಮುಖಚರ್ಯ ನೋಡಿದ್ರೆ ಗೊತ್ತಾಗ್ತಾ ಇದೆ. ನಿಮಗೆ ನಿಮ್ಮವರೇ, ನಿಮ್ಮ ಜೊತೆಗೆ ಇರುವವರೇ, ನಿಮ್ಮ ಬಂಧುಗಳೇ, ನಿಮ್ಮ ಅಂದು ಬಂಧುಗಳೇ ನಿಮಗೆ ಬೇಕು ಅಂತ ಎರಡು ಬಗಿತಾ ಇದ್ದಾರೆ. ಪಾಪದಾರ ಮಾರ ಮಸ್ತ್ ಪಾಪದಾರಿ ಹೊಸ ಬಗಲ ಪಾಪದಾರ ಮಣ್ಣಿ ಮೇಲೆ ಬಕೆಟ್ ಇಟ್ಟಿಗೆ ಮಾತ್ರ. ಸ್ವಾಮಿ ಧರ್ಮ ಮಾಡಿ, ಸ್ವಾಮಿ ಧರ್ಮ ಮಾಡಿ. ಅಯ್ಯ ಅಯ್ಯ ಸ್ವಾಮಿ ಧರ್ಮ ಮಾಡಿ. ಎಂತಿತ್ತಣ್ಣ ತಿಂಡಿ? ಸ್ವಾಮಿ ಅಯ್ಯ ಹೊರಗೆ ಬನ್ನಿ. ಹಿಂದಿ ಬೇಡ ಅಯ್ಯ. ಇವರಿಗೇನು ತೊಂದ್ರೆ ಇಲ್ಲ ಮಾರಿ, ಯಾವ ಬದಿ ಇನ್ನೇನು ಬರ್ತಿರ್ತದೆ. ಸುಮ್ಮನೆ ಹಗುರವಾಗಿ ಮಾತಾಡಬೇಡ ಕಂದ. ಮೊಬೈಲ್ ಅನ್ನು ಸೈಡಿಗೆ ಇಡು. ವಿಡಿಯೋ ಮಾಡಬೇಡ. ನಿಮ್ಮ ಕೈಲಾದ್ರೆ ಏನಾದ್ರೂ ದಾನ ಮಾಡಿ. ಎಂಜಿಲನ್ನು ತಿನ್ನುವಷ್ಟು ಮೂರ್ಖ ನಾನಲ್ಲ. ಕೈ ಹಾಕಿಲ್ಲ ಮಾರಿ. ಅಕಟಕಟ ಎಷ್ಟು ಕಂಡಿದ್ದು ನಾವು ಅಲ್ಲ. ಓ ಮಂತ್ರ ತಗೊಂಡು ಹೋಗಿ ಬೇಕಾ ತಿನ್ನ ಅಷ್ಟೇ. ನಿನ್ನ ಹೆಸರು ಕೂಡ ಆಕಾರದಿಂದ ಬರ್ತಾ ಇದೆ. ಅಲ್ಲ ಮರ ನಮ್ದು ಝಡ್ 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 0 ತಮಾಷೆ ಮಾಡಬೇಡ. ನಿನ್ನ ಹೆಸರು ಕೂಡ ರೋಕಾರದಿಂದ ಬರ್ತಾ ಇದೆ. ತಮಾಷೆ ತಗೊಳ್ಬೇಡ. ಆತಾಳ ಸುತಾಳ ಪತಾಳದಿಂದ ತಳತಳಿಸಿ ಬಂದಂತ ಎಲ್ಲ ಸಿದ್ಧಿಯನ್ನ ಪಡೆದುಕೊಂಡು ಬಂದಿದ್ದೇನೆ. ನನ್ನ ವೃತ್ತಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ. ನಿನ್ನ ಆಚಾರ ಅನಾಚಾರ ಶಿಷ್ಟಾಚಾರ ಎಲ್ಲಗಳನ್ನು ನೋಡಿದ್ದೇನೆ. ಇದು ಇಷ್ಟು ಕಂಡಿದ್ದೇನೆ ನಾನು. ನಿಮ್ಮಂತವ್ರನ್ನಲ್ಲ. ದಾನ ಮಾಡಿ ಅಂದ ಮಾತ್ರಕ್ಕೆ ಅಪಹಾಸ್ಯ ಮಾಡಬೇಡಿ. ನಿಮ್ಗೆ ಎಂತ ಬೇಕು ತಕೊಂಡಿ ಹೋಗಿ, ದುಡ್ಡು ಕೊಡ್ತಾ ಬೇಕಿದ್ರೆ. ಎಂತ ಬೇಕು ಮಾಲಕರೇ, ಒಂದು ತಿಂಗಳ ಹಿಂದೆ 3 ದಿನ ಎಡೆಬಿಡದೆ ಒಬ್ಬ ವ್ಯಕ್ತಿ ಬಂದಿದ್ದಾನೆ ನಿಮ್ಮ ಹತ್ತಿರ. 3 ದಿನ 1 ತಿಂಗಳ ಹಿಂದೆ ನಾನು ಹೇಳಿದ ಮಾತು ಸುಳ್ಳಾದ್ರೆ ಆ ವ್ಯಕ್ತಿಯಲ್ಲಿ ಒಮ್ಮೆ ಕೇಳಿ. ನಿಮ್ಮ ಹೆಸರು ನೀವು ಆತ್ಮಸಾಕ್ಷಿಗೆ ವಂಚನೆ ಮಾಡದೆ ನೀವು ಹೇಳಬೇಕು, ನಿಮ್ಮ ಹೆಸರು ಆಕಾರದಿಂದ ಬರುತ್ತದೋ ಇಲ್ವೋ ಅಂತ. ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಈ ವ್ಯಕ್ತಿಯ ಹೆಸರು ಆಕಾರದಿಂದ ಬರದೇ ಇದ್ರೆ ಇವತ್ತಿನಿಂದ ನಾನು ನನ್ನ ದೀಕ್ಷೆಯನ್ನು ಬಿಡ್ತೇನೆ. ನಾನು ಮತ್ತೆ ನಿಮ್ಮ ಹತ್ರ ಧರ್ಮ ಕೇಳಿಕೆ ಈ ಊರಿಗೆ ಕಾಲಿಡುವುದಿಲ್ಲ. ನಿಮ್ಮ ಹೆಸರು ಕೂಡ ಆಕಾರದಿಂದ ಬರ್ತಾ ಇದೆ. ಸ್ವಾಮಿ, ನಿಮ್ಮ ಐಡೆಂಟಿಫಿಕೇಟ್ ಇದೆ, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಹೆಸರು, ನಿಮ್ಮ ವಿಳಾಸ ಏನೇ ಇದ್ರು ಕೊಡಿ. ನನ್ನ ವೃತ್ತಿಯನ್ನ ಅವಹೇಳನ ಮಾಡುವಂತಿಲ್ಲ.
ನೀವು ಹೇಳ್ತಾರೆ ಎಂತ ಬೇಕಿದೆ ದುಡ್ಡು ಕೊಡ್ತೇನೆ. ಏನಾದ್ರೂ ಧರ್ಮ ಮಾಡಿ, ದುಡ್ಡು ಕೊಡುದಿಲ್ಲ. ಏನಾದ್ರೂ ಸ್ವಲ್ಪ ಭಗವಂತನ ಎಷ್ಟು ಎಂತ ಖಂಡಿತ ಇತ್ತು ಮಾಡಿ. ತಿಂಡಿ? ತಿಂಡಿ ಎಂತ ಇತ್ತು? ಗೋಲಿ ವೆಜ್ ಪರೋಟ ಇತ್ತು, ತಿನ್ಕೊಂಡು ನಡಿ ಅಷ್ಟೇ, ಮತ್ತೆ ಗಿರಿಕಿರಿ ಮಾಡ್ಬೋದು. ನೀವು ನಿನ್ನೆ ಅಷ್ಟೇ ಒಂದು ಗಲಾಟೆಯಲ್ಲಿ ಪಾಲ್ಗೊಂಡು ಬಂದಿದ್ದೀರಿ. ನಿಮ್ಮ ಸಮಸ್ಯೆಗಳು ಏನಿದ್ರು ನಾನು ಹೇಳ್ತೇನೆ ಬಹಿರಂಗವಾಗಿ. ನನ್ನ ಹೆಸರು ಹೇಳ್ದಲ್ಲ, ಅವನ ಹೆಸರು ಕೆಲಸ. ಪರೋಕಾರದಿಂದ ಬರ್ತಾ ಇದೆ ಅವ್ರ ಹೆಸರು. ಕಾಲ ಮುಟ್ಬೇಡ ಮಾಡ ನೀನು. ಮಂತ್ರವಾದಿ ಅಂತ ಮಾರಿ ಸವಾಸ ಬೇಡ. ಪರೋಕಾರದಿಂದ ಬರ್ತಾ ಇದೆ ನಿನ್ನ ಹೆಸರು. ರೋಕಾರದಿಂದ ಬರ್ತಾ ಇದೆ, ಇಲ್ಲ ಅಂದ್ರೆ ಬೇಡ ಮಗು. ಸತ್ಯಕ್ಕೆ ವಿರುದ್ಧವಾದ ಮಾತನಾಡಬಾರ್ದು ನೀನು. ನಿನ್ನ ಹೆಸರು ರೋಕಾರದಿಂದ ಬರ್ತಾ ಇದೆ, ಕೊನೆಯ ಅಕ್ಷರ ಸ ಅಥವಾ ಶೋಕಾರದಿಂದ ಬರ್ತಾ ಇದೆ. ನಿಮ್ಮ ಹೆಸರು ಓಕಾರದಿಂದ ಬರ್ತಾ ಇದೆ. ನಿಮ್ಮ ಹೆಸರು ಖಂಡಿತ ಓಕಾರದಿಂದ ಬರ್ತಾ ಇದೆ, ಇಲ್ಲ ಅಂದ ಬೇಡ ಮಗು. ಓಕಾರ ಅಂದ್ರೆ ಓ ವಾ ವಿ ವಿ ಎಲ್ಲಾ ಕಾರದಿಂದ ಬರ್ತಾ ಇದೆ ನಿನ್ನ ಹೆಸರು. ಓಕಾರದಿಂದ ಆರಂಭಗೊಂಡು ಯೋಕಾರದ ತನಕ ಹೋಗ್ತಾ ಇದೆ ನಿನ್ನ ಹೆಸರು. ಹೌದಾ ಇಲ್ಲ? ಹಾ? ಏನ್ ಹೆಸರು? ಹೆಸರಲ್ಲಿ ಸರಿ ಇಲ್ಲ. ಸ್ವಾಮಿ, 1 ತಿಂಗಳ ಹಿಂದೆ ನಿಮ್ಮ ಅಂಗಡಿಗೆ, ನಿಮ್ಮ ವ್ಯವಹಾರ ಕ್ಷೇತ್ರಕ್ಕೆ ಒಬ್ಬ ವ್ಯಕ್ತಿ 3 ದಿನದಿಂದ ಎಡೆಬಿಡದೆ ಬಂದಿದ್ದಾನೆ. ನಗುಮುಖದ ಮುಖವನ್ನ ಯಾವತ್ತು ನೋಡಿ ಮರಳಾಗಬೇಡ ಕಂದ. ನಗುಮುಖದ ಮುಖ ನೋಡಿ ಯಾವತ್ತು ಮರಳಾಗಬೇಡ. ಇಲ್ಲಿ ಬಾ. ತಮಾಷೆ ಮಾಡಬೇಡ, ತಮಾಷೆ ಸಲ್ಲದು. ನನಗೆ ವಯಸ್ಸಿನಲ್ಲಿ ಕಡಿಮೆ ಆಗಿರ್ಬೋದು, ಆದ್ರೆ ನನ್ನ ದೀಕ್ಷೆಗೆ ಯಾವತ್ತು ಆಟ ಮಂತ್ರ ಎಲ್ಲ ಹಂಗ್ ಮಾಡಿಬೇಕು. ನನ್ನ ದೀಕ್ಷೆಯ ಲೆಕ್ಕಾಚಾರ ಯಾವತ್ತು ತಪ್ಪಾಗುವುದಿಲ್ಲ ಸ್ವಾಮಿ. ಅದೊಂದು ಹಾಕ್ಬೇಡ. ತಮಾಷೆ ಯಾವತ್ತು ಸಲ್ಲದು. ನನ್ನ ದೀಕ್ಷೆಯ ನನ್ನ ವೃತ್ತಿಗೆ ಯಾವತ್ತು ಯಾರು ಬೆಲೆ ಕೊಡುತ್ತಾರೆ ಅವರ ಉತ್ತುಂಗದಲ್ಲಿ ನಾನಿರ್ತೇನೆ ಸ್ವಾಮಿ. ಕುಟ್ಕುಡಿ ಕಿಟ್ಕಿಡಿ ಕುಟ್ಕುಡಿ. ಏನಿಲ್ಲ 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 ಏನಿಲ್ಲ. ನೀರ್ ಬೇಡ ನೀರ್ ಬೇಡ ನೀರ್ ಬೇಡ ನೀರ್ ಬೇಡ. ನೀರು ಕೊಡಿ, ನೀರಿತ್ತ ನೀರು ಬೇಕಾ? ಎಂತ ಆಯ್ತಾ? ಹೋಗಿ ಮರ ನೀನು. 3 ತಿಂಗಳ ಹಿಂದೆ ನಿಮ್ಮ ವ್ಯವಹಾರ ಕ್ಷೇತ್ರಕ್ಕೆ ಯಾವತ್ತು ನಗುಮುಖವನ್ನು ನೋಡ್ಬೇಡಿ ಸ್ವಾಮಿ. ನೀವು ಕಾಸು ಇಟ್ಕೊಂಡಿರಿ, ನೀವೇ ಇಟ್ಕೊಂಡಿರಿ, ತೊಂದ್ರೆ ಇಲ್ಲ, ಇಟ್ಕೊಂಡಿರಿ ಇಟ್ಕೊಂಡಿರಿ, ತೊಂದ್ರೆ ಇಲ್ಲ, ಇಟ್ಕೊಂಡಿರಿ, ಈಗ ಇಟ್ಕೊಂಡಿರಿ. ಇಲ್ಲಿ ಬನ್ನಿ ಸ್ವಾಮಿ, ನಿಮ್ಮ ಹತ್ರ ಮಾತಾಡ್ಬೇಕು. ವ್ಯವಹಾರ ಕ್ಷೇತ್ರಕ್ಕೆ ನೀವ್ ಏನ್ ಮಾಡ್ತೀರಿ? ಪ್ರತಿಯೊಂದು ನಗುಮುಖದವನ್ನ ನೋಡ್ಕೊಂಡು ನಮ್ಮವ್ರು ಅಂತ ಅನ್ಕೊಳ್ತೀರಿ. ಯಾವತ್ತು ಚಂದ ಮಾಡಿ ನಗ್ತಾರೆ, ಸುಂದರವಾಗಿ ಮಾತಾಡ್ತಾರೆ, ಮುಕ್ತವಾಗಿ ಮಾತಾಡ್ತಾರೆ. ನಿಜವಾಗಿ ಅವ್ರು ನಮ್ಮವ್ರಲ್ಲ ಕಂದ. ಅವರು ನಮ್ಮನ್ನ ಮೋಸಗೊಳಿಸ್ಲಿಕ್ಕೆ ಜಾಸ್ತಿ ಆಗಿ ನಮ್ಮ ಅಂದು ಬಂಧುಗಳು, ನಮ್ಮ ಹತ್ತಿರದವರೇ ಜಾಸ್ತಿ ನಮಗೆ 2 ಬಗಿತಾರೆ. ನೀವು ಒಂದು ಮಾತ್ರ ನೆನಪಿಟ್ಕೊಳ್ಳಿ, ಅವ್ರಿಗೆ ಎಂತ ಮಾಡ್ರಿ? ಅವರು ನನ್ನ ದೀಕ್ಷೆಯನ್ನ ಸಂಪೂರ್ಣವಾಗಿ ಒಪ್ಪಿಲ್ಲ, ಈಗ ಒಪ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅವರನ್ನು ಸರಿ ಮಾಡುವಂತ ಜವಾಬ್ದಾರಿ ನನ್ನದು. ಅವರಿಗೆ ಎಲ್ಲಿಂದ ಬಂದಿದ್ದೀನಿ, ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂತ ಅರಿವು ಅವರಿಗಿಲ್ಲ. ಇವರು ತೋರಿಸ್ಬೇಕು ಅವರಿಗೆ ದಾರಿ. ಎಲ್ಲ ಸರಿ ಮಾಡ್ತೀನಿ. ನನ್ನ ದೀಕ್ಷೆ ಹಿಮಾಲಯದಲ್ಲಿ 12 ವರ್ಷ ಕುಳಿತಿದ್ದೆ ನಾನು. ಪ್ರತಿಯೊಂದು ಸಾಂಸಾರಿಕ ಯಾವುದೇ ವ್ಯವಹಾರಗಳನ್ನ ಬಿಟ್ಟು, ಸಾಂಸಾರಿಕ ಆಸೆಗಳನ್ನ ಬಿಟ್ಟು ನಾನು ಅಲ್ಲಿಗೆ ಹೋದವ. ಈ ಊರಿಗೆ ಏನಕ್ಕೆ ಬಂದೆ ಅಂತಂದ್ರೆ ಒಬ್ಬರನ್ನ ನೋಡ್ಬೇಕಿತ್ತು. ಇಲ್ಲೇ ಸನ್ನಿಹಿತದಲ್ಲಿರುವ ಎಲ್ಲ ಗುರು ಹಿರಿಯರು ನಮ್ಮ ಜೊತೆಗಿದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಬಂದಿದ್ದೆ. ಸ್ವಾಮಿ, ಯಾವತ್ತು ನಮ್ಮನ್ನ ಅವಹೇಳನ ಮಾಡಬೇಡಿ. ಎಂತ ಮಾರ್ರೆ, ಎಂತ ಮಾಡ್ಬೇಡಿ ಮಾರ್ರೆ. ನನಗೊಂದು ಲಿಂಬೆ ಹಣ್ಣು ಕೊಡಿ. ಎಂತ ಬೇಡ, ಏನು ಮಾಡಬೇಡಿ. ನೋಡಿ ಮಾಡಿ ಸಾಕಾಯ್ತು ನೋಡಿ, ನಮಸ್ಕಾರ. ಇನ್ನು ಮೇಲೆ ನೋಡಿ, ಇಲ್ಲಿ ಬನ್ನಿ. ಇನ್ನು ಮೇಲೆ
ನಿಮ್ಮ ವ್ಯವಹಾರ ಕ್ಷೇತ್ರಕ್ಕಾಗ್ಲಿ ನಿಮ್ಮ ಕುಟುಂಬದ ಯಾವುದೇ ಜವಾಬ್ದಾರಿ ಇದ್ರು ಏನೇ ಸಮಸ್ಯೆ ಇದ್ರು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀರಿ ನೀವು. ನಿಮಗೆ ಖಂಡಿತ ಒಳ್ಳೇದಾಗ್ತದೆ. ಆದ್ರೆ ನನ್ನನ್ನ ನಂಬಬೇಕು ನೀವು. ನಿಮ್ಮ ನಂಬಿತೀಗ ಸಾಕ ಅವನೆಂತ ಆಗ್ದ ಮಾತ್ರ ಅವ್ನ ತಲೆಯೆಲ್ಲ ಒಂಥರ ಆದ ಮಾತ್ರ. ನಿಮಗೆ ಒಳ್ಳೇದೇ ಆಗತ್ತೆ. ಖಂಡಿತ ನಾನು ಕೆಟ್ಟ ಉದ್ದೇಶವಾಗಿ ಹಣವನ್ನು ಕೇಳಲಿಲ್ಲ. 100 ರೂಪಾಯಿ ಕೇಳಲಿಲ್ಲ ಸ್ವಾಮಿ. ಒಂದು 5,000 ರೂಪಾಯಿ ಕೊಡಿ ನನಗೆ. ನಮ್ಮ ಹತ್ರ ಇಲ್ಲ ದುಡ್ಡು. ನಾವು ಮೊದ್ಲೇ ಕಷ್ಟ ಇತ್ತು, ನಾವು ಪರಿಸ್ಥಿತಿ ಕಷ್ಟ ಇತ್ತು. ನಾವು ಉದ್ದೆಲ್ಲ ಕೇಳಿ ನೀವು ಮಟ್ಟಿಗೆ ಏನ್ ಬೇಕಾ ಕೊಡ್ತೇನೆ ನಾನು ತಿನ್ಕೊಂಡು ಹೋಗಿ, ಬೇಜಾರಿಲ್ಲ. ಕೊನೆಗೆ 2,000 ರೂಪಾಯಿ ಆದ್ರೂ ಕೊಡಿ. ಕುಡಿ ಮರಿ. ಏನು ನೀವು ಹೆದರಬೇಡಿ, ಏನು ಹೆದರಬೇಡಿ. ನಿಮ್ಮ ಜವಾಬ್ದಾರಿ ನನ್ನದು. ಬೇಡ ಅಣ್ಣ, ಯಾರೇ ನಮಸ್ಕಾರ. ನಾವು ಬಿಜಿ, ನಮ್ಮ ಬದಲು ಬೇರೆ ಟೆನ್ಷನ್ ಇತ್ತ. ಆ ವ್ಯಕ್ತಿ ಏನ್ ಮಾಡಿದ್ದಾರೆ, ಏನ್ ಮಾಡಿ ಹೋಗಿದ್ದಾರೆ, ಬೇಡ, ನಿಮ್ಮ ಹತ್ರನೇ ಏನ್ ತಗೊಂಡಿದ್ದಾರೆ, ನಿಮ್ಮ ಹತ್ರನೇ ಒಂದು ವಸ್ತು ತಗೊಂಡು ನಿಮ್ಮ ಹತ್ರನೇ ಇಟ್ಟು ಹೋಗಿದ್ದಾರೆ. ಇದು ನನ್ನ ದೃಷ್ಟಿಗೆ ಕಂಡು ಬರ್ತಾ ಇದೆ. ಆನಂದ ಎನ್ನುವಂತ ಹೆಸರು ಇಟ್ಕೊಂಡು ಆನಂದವಾಗಿರ್ಬೇಕು ನೀವು. ಇಬ್ಬರು ಅಪರಂಜಿ ಅಂತ ಮಕ್ಕಳಿದ್ದಾರೆ ನಿಮಗೆ. ಅಣ್ಣ, ಅಯ್ಯ, ನೀವು ಕೊಟ್ಟಂತ ಹಣ ಎಲ್ಲಿಗೂ ಹೋಗುವುದಿಲ್ಲ. 3 ದಿನದಲ್ಲಿ ಅದರ 2 ಪಟ್ಟು ಹಣ ನಿಮ್ ಕೈ ಸೇರ್ತದೆ. 2 ದಿನದಲ್ಲಿ ನಿಮ್ಗೆ ಅದರ 2 ಪಟ್ಟು ಹಣ ನಿಮ್ ಕೈ ಸೇರ್ತದೆ. 2,000 ರೂಪಾಯಿ ಕೊಟ್ಟಿದ್ದೆ. ಅದು ಕಷ್ಟ ಇತ್ತು ನಮ್ಗೆ. ದುಡ್ಡು ಅಂದ್ಬಿಟ್ಟು ನಾನು ಈಗ ಸಾಲ ಮಾಡ್ಕೊ ಬಂದಿ ಮದುವೆ. ಇವರ ವ್ಯವಹಾರ ಕ್ಷೇತ್ರವನ್ನ ನೋಡಿ ಹೊಟ್ಟೆ ಕಿಚ್ಚು ಬಿಟ್ಟು ಅನಾಹುತ ಮಾಡಿ ಹೋಗಿದ್ದಾನೆ ಒಬ್ಬ ವ್ಯಕ್ತಿ. ಅವನು ನನ್ನ ಕಣ್ಣಿಗೆ ಗೋಚರ ಆಗ್ತಾ ಇದ್ದಾನೆ. ಸ್ವಾಮಿ ಆನಂದ್ ಅವರೇ, ನೀವೇ ಹುಡುಗಿಯ ಸಾವಾಸಕ್ಕೆ ಹೋಗಬೇಡ ತಮ್ಮ. ನಿನ್ನ ಮುಖಚರ್ಯ ನೋಡಿದ್ರೆ ಗೊತ್ತಾಗ್ತಾ ಇದೆ. ಎಲ್ಲ ಹೇಳ್ತಾರೆ. ಯಾವುದೇ ಹುಡುಗಿಯ ಸಂಪರ್ಕಕ್ಕೆ ಹೋಗಬೇಡ. ಯಾವತ್ತು ಮನುಷ್ಯ ತನ್ನ ಎಲ್ಲ ಆಸೆಗಳನ್ನ ಪೂರೈಸಲಿಕ್ಕೆ ಹೋದ್ರೆ ಒಂದಲ್ಲ ಒಂದಿನ ಗಂಡಾಂತರ ಕಾಡಿರ್ತದೆ. ಅವನು ದಾನ ಮಾಡಿ ಏನಾದ್ರು. ನಿನ್ನ ಭವಿಷ್ಯ ಎಲ್ಲ ನನ್ನ ಕೈಯಲ್ಲಿದೆ. ಎಲ್ಲೇ ಹೋದ್ರೂ ನಿನ್ನ ಸಮಸ್ಯೆ ನಿನ್ನ ಬೆನ್ನ ಹಿಂದೆ ಇರ್ತದೆ ಕಂದ. ಹುಡುಗಿಯ ಸಾವಾಸಕ್ಕೆ ಹೋಗಬೇಡ. 2-3 ಹುಡುಗಿಯರು ನಿನ್ನ ಬೆನ್ನ ಹಿಂದ ಇದ್ದಾರೆ. ಹುಡುಗಿ ಹಾಕಿದ ಮರ ಗೊತ್ತಾಗ್ತಲ್ಲ ಅಣ್ಣ. ಅವ್ರಿಗೆ ಎಂತ ಬೇಕು ಅಂತ ಕೊಟ್ಟು ಕಳ್ಸಿ ಮಾರೆ. ತಿಂಡಿ ತಿನ್ಕೊಂಡು ಹೋಗಿ ನೀವು. ಅಣ್ಣ ನಮ್ಗೆ ನಮಸ್ಕಾರ, ದುಡ್ಡು ಅಂತಿಲ್ಲ. ಹೊರಗಡೆ ಬನ್ನಿ. ಅದೇ ಜಾಗದಲ್ಲಿ ಮಾತಾಡಬಾರ್ದು. ಯಾವತ್ತು ನನ್ನೊಂದಿಗಲ್ಲ, ಯಾರ ಜೊತೆಗೂ ಆ ಜಾಗದಲ್ಲಿ ನಿಂತು ಮಾತನಾಡಬೇಕು. ಮುಂದೆ ಬನ್ನಿ, ಇಲ್ಲಿ ಬನ್ನಿ. ಮಾಡಿದ್ ಕಂಡಿಯಲ್ಲ ಪುನಃ ಬೇಕಾ ನಿಂಗೆ? ನಿಮಗೆ ನಿಮ್ಮವರೇ, ನಿಮ್ಮ ಜೊತೆಗೆ ಇರುವವರೇ, ನಿಮ್ಮ ಬಂಧುಗಳೇ, ನಿಮ್ಮ ಬಂಧುಗಳೇ ನಿಮಗೆ ಬೇಕು ಅಂತ 2 ಬಗಿತಾ ಇದ್ದಾರೆ. ನಾವು ಗೊತ್ತಾಯ್ತು ನಮ್ಗೆ, ಮೊದ್ಲೇ ಗೊತ್ತಿತ್ತು ನಂಗೆ. ಇಲ್ಲಿ ಬನ್ನಿ. ಅಡ್ಡಿ ನೀವು ಸಾಕ್ಬಿಡಿ. ಅಂತ ಪರಿಹಾರ ಕೊಡ್ತಾ ಕೇಳಿ ಅಂತ. ಪರಿಹಾರ ಕೇವಲ 2 ಮಾತಿನಲ್ಲಿ ಆಗುತ್ತೆ ಮರಿ. ನಮ್ಗೆ ಸುಧಾರಿಸ್ದಂಗೆ ಇಷ್ಟೊತ್ತು ಬೇಕು. ಪರಿಹಾರ ಕೇವಲ 2 ಮಾತಿನಲ್ಲಿ ಪರಿಹಾರ ಮಾಡಿ ಕೊಡ್ತೇನೆ ನಾನು. ಏನು ಬೇಡ, 1,001 ರೂಪಾಯಿ ನನಗೆ ಕೊಡು. ಒಟ್ಟಿಗೆ ಏನ್ ತಿಂದ್ರೆ ತಿನ್ಕೊಂಡು ಹೋಗಿ. ಅವರ ಮಾತು ಇವರ ಮಾತು ಕೇಳಿ ಮರಳಾಗಬೇಡಿ. ಸತ್ಯ ವಿಚಾರವನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಮುಖವನ್ನು ನೋಡಿದ್ರೆ ನನಗೆ ಭವಿಷ್ಯ ಕಾಣ್ತಾ ಇದೆ. ನಿಮಗೆ ಒಬ್ಬರು ಸಹೋದರಿ ಇದ್ದಾರೆ. ಅವರು ಕೂಡ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಉನ್ನತ ಹಂತಕ್ಕೆ ಹೋಗ್ತಾ ಇದ್ದಾರೆ. ಖಂಡಿತ ಒಳ್ಳೇದಾಗತ್ತೆ. ನಿಮ್ಮ ಎಲ್ಲಾ ಮುಖದಲ್ಲೂ ಕೂಡ ರಾಜಕಳೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಇವತ್ತು ಕೊಟ್ಟಂತ 1,000 ರೂಪಾಯಿ 1 ಲಕ್ಷಕ್ಕೆ ಸಮ. ಇವತ್ತು ನೀವು ಕೊಟ್ಟಂತ ದಾನ ಧರ್ಮ 1,000 1 ಲಕ್ಷಕ್ಕೆ ಸಮ. ನಿಮ್ಮ ಮಕ್ಕಳಲ್ಲಿ ರಾಜಕಳೆ ಕಂಡು ಬರ್ತಾ ಇದೆ. ಈ 1,000 ರೂಪಾಯಿ ತಗೊಂಡು ನೀವು ಎಂತ ಮಾಡ್ತೀರಿ? ವಿಷಯ ಹೇಳೋದು. ನಮ್ಮನ್ನ ನಾವು ಕಷ್ಟ ಇರ್ತೀವಿ. ನಾವು ನೀವು ಅಂಗಡಿ ಮಾಡ್ಕೊಂಡು ಹೋಟ್ಲ್ ಎಲ್ಲ ಮಾಡಿ ನಾವು ಇಲ್ಲಿಂದ ಹೋದ ಮೇಲೆ ನಿಮಗೆ ಪ್ರತಿ ಕ್ಷಣ ನನ್ನನ್ನು ನೋಡುವಂತ ಹಂಬಲ ಆಗ್ತದೆ. ಇದು 100ಕ್ಕೆ 100 ಸತ್ಯ. ನಾನು ಬರೆದು ಕೊಡ್ತೇನೆ ನಿಮಗೆ. ಇವತ್ತು ಈ ಊರು, ನಾಳೆ ಮತ್ತೊಂದು ಊರು, ಎಲ್ಲೋ ಶಾಲೆಗಳಲ್ಲಿ, ದೇವಸ್ಥಾನದ ಬಾಗಿಲಲ್ಲಿ ಮಲ್ಕೊಳ್ಳವ. ಮನೆ ಮಠ ಇಲ್ಲ. ಎಲ್ಲ ಸ್ವಾರ್ಥಗಳನ್ನ ಬಿಟ್ಟು ಬಂದವು. ನನ್ನ ಊರು ಮಂಗಳೂರಿನ ಒಂದು ಸರಿಯಲ್ಲಿ ಹಿಮಾಲಯದ ಪರ್ವತದ ಕಡೆ ಹೋಗಿ 12 ವರ್ಷ ಕೆಲಸ ಮಾಡಿದ್ದೆ ನಾನು. ಎಲ್ಲ ಸ್ವಾರ್ಥತೆಗಳನ್ನು ಬಿಟ್ಟು ನಾನು ನನ್ನದು ಒಂದೊಂದು ಕೇವಲ ನಶ್ವರ, ಏನೂ ಇಲ್ಲ ಸ್ವಾಮಿ. ನಾವು ಜೀವನದಲ್ಲಿ ಒಳ್ಳೇದಾಗಬೇಕು ಅಂತಂದ್ರೆ 4 ಜನರಿಗೆ ಉಪಕಾರವಾಗಬೇಕು ಹೊರತು ಇನ್ನೊಬ್ಬರಿಗೆ ಉಪದ್ರ ಮಾಡುವಂತ ಮನುಷ್ಯರು ನಾವು ಆಗಬಾರ್ದು. ನಿಮಗೆ ದುಡ್ಡು ಅಂತ ದೇವರು ಹೇಳಿದ್ದಿಷ್ಟೇ, ತಗೊಂಡು ಬಂದಿದ್ದೇನೂ ಇಲ್ಲ, ಕೊಂಡು ಹೋಗುವಂಥದ್ದೇನೂ ಇಲ್ಲ. ಇರುವಷ್ಟು ದಿನ ಖುಷಿಯಾಗಿರುವಂತ ಅಲ್ವಾ? ಇವತ್ತಿನ ದಿನದಲ್ಲಿ ಖುಷಿಯಾಗಿರ್ಬೇಕಾದ್ರೆ ಮುಖ್ಯವಾಗಿ ಬೇಕಾಗುವಂಥದ್ದು
ಅದು ನಿಮ್ಮ ಮನೆಯಲ್ಲಿ ರಾರಾಜಿಸುತ್ತೆ ಸ್ವಲ್ಪ ವರ್ಷದ ನಂತರ. ಅದಕ್ಕೆ ಮೊದಲು ನನಗೆ 1,000 ರೂಪಾಯಿ, 1,001 ರೂಪಾಯಿ ಕೊಡಿ, ಇಲ್ಲ ಅಂದ್ರೆ 2,000 ರೂಪಾಯಿ ಕೊಡಿ, ಇಲ್ಲ ಅಂದ್ರೆ 5,000 ರೂಪಾಯಿ ಕೊಡಿ. ನಮ್ಮದಷ್ಟು ದುಡ್ಡಿಲ್ಲ. 1,000 ಕೊಡಿ ಸಾಕು. 1,000ಕ್ಕೆ ಇದೇ 1,001 ರೂಪಾಯಿ ಲಕ್ಷಾಂತರ ರೂಪಾಯಿಗೆ ತಿರುಗ್ತದೆ. ನಾಳೆ ದಿನ ನನ್ನನ್ನು ನೋಡ್ಬೇಕಂತ ಹಂಬಲಿಸಿದ್ರು ಕೂಡ ನಿಮ್ಗೆ ನೋಡುವಂತ ಅವಕಾಶ ಸಿಗುವುದಿಲ್ಲ ಆನಂದ ಸ್ವಾಮಿ. ಸ್ವಾಮಿ ಎಲ್ಲ ಮಾರ ಹೆಸರು ಒಂದೊಂದ್ಸಲ ಸರಿ ಹೇಳಿದ. ಹೆಸರು ಹೌದು, ನನ್ನ ಮಗಳದ್ದು ಹೇಳದ್ದು ಹೌದು, ಸುಳ್ಳಲ್ಲ. ಅವಳು ಇಂಜಿನಿಯರ್ ಮಾಡ್ತಾರೆ ಬೆಂಗಳೂರು. ಅಷ್ಟೊಂದು ಸಿದ್ಧಿ ಇಲ್ಲದೆ ಮಧ್ಯೆ 1000 ಜನರ ಸಾರ್ವಜನಿಕವಾಗಿ ಬಂದು ಮಾತನಾಡ್ಲಿಕ್ಕೆ ಅಷ್ಟೊಂದು ಮಾಹಿತಿಯನ್ನು ಸಿಗದೆ ಸಾರ್ವಜನಿಕವಾಗಿ ಮಾತಾಡ್ಲಿಕ್ಕೆ ಧೈರ್ಯ ಬೇಕಲ್ಲ ಸ್ವಾಮಿ. ಹೇಳುತ್ತಾರೆ ಅಂತ ಇರ್ಬೇಕು. ಇವತ್ತಿನ ದಿನದಲ್ಲಿ ಇದನ್ನ ಯಾರು ನಂಬ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಾಮಿ ನಿಮಗೆ ಒಳ್ಳೇದಾಗೋದು ನಿಜ, ನಾನು ಹೇಳಿರುವಂತದ್ದು ನಿಜ. ಆ ಮನುಷ್ಯ ನಿನ್ನೆ ಅಷ್ಟೇ ಒಂದು ಗಲಾಟೆಯಲ್ಲಿ ಪಾಲ್ಗೊಂಡಿದ್ದಾನೆ. ಹೌದಾ ಇಲ್ಲ? ಜಾಗದ ತಕರಾರಿನಲ್ಲಿ ಗಲಾಟೆ ಮಾಡಿ ಬಂದಿದ್ದಾನೆ. ಅವನಿಗೂ ನನ್ನಲ್ಲಿ ಭವಿಷ್ಯ ಇದೆ, ಅವನಿಗೂ ನನ್ನಲ್ಲಿ ಒಳ್ಳೆಯತನ ತೋರ್ತಾ ಇದೆ. ಹೌದಾ ಇಲ್ಲ? ಅದಕ್ಕೋಸ್ಕರ 1,001 ರೂಪಾಯಿ ಕೊಡಿ. ನಾನು ನಾಳೆಯ ದಿನ ನಿಮ್ಮ ಕಣ್ಣೆದ್ರೆ ಕಾಣಿಸಿಕೊಳ್ಳುವುದಿಲ್ಲ, ಆದರೆ ಪ್ರತಿ ಕ್ಷಣ ನನ್ನನ್ನು ನೋಡ್ಬೇಕಂತ ಹಂಬಲಿಸುವುದಂತೂ 100ಕ್ಕೆ 100 ಸತ್ಯ ಆನಂದ ಸ್ವಾಮಿ. ನಿಮ್ದು ಊರು ಮಂಗಳೂರು. ನಾನು ಇರುವಂತದ್ದು, ನನಗೆ ಯಾವುದೇ ಮನೆ ಇಲ್ಲ, ಮಠ ಇಲ್ಲ. ಇಲ್ಲಿ ಒಬ್ಬ ಅಮೂಲ್ಯವಾದ ವ್ಯಕ್ತಿಯನ್ನು ಭೇಟಿ ಮಾಡ್ಲಿಕ್ಕೋಸ್ಕರ ಬಂದೆ. ಆ ವ್ಯಕ್ತಿಯನ್ನ ನಾನು ಹೇಳುದಿಲ್ಲ ಯಾರು ಅಂತ. ಆ ವ್ಯಕ್ತಿಗೆ ನನ್ನಿಂದ ಉಪಕಾರವಾಗಿದೆ. 3 ವರ್ಷದಿಂದ ನನ್ನನ್ನು ಹುಡುಕ್ತಾ ಇದ್ರು, ಯಾವುದೇ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅವ್ರನ್ನ ಭೇಟಿ ಮಾಡಿ ಅದನ್ನ ಹೇಳುವಂತ ಅಧಿಕಾರ ನನಗಿಲ್ಲ ಸ್ವಾಮಿ. ನಿಮಗೆ ಏನಾದ್ರೂ ಒಳ್ಳೆತನ ಮಾಡಿ ನಾನು ಹೋದ್ರೆ ನಿಮ್ಮ ಹೆಸರನ್ನ ಸತ್ಯ ಹೊರಗಡೆ ಹೇಳುವಂತ ಅಧಿಕಾರ ನನಗಿಲ್ಲ ಸ್ವಾಮಿ. ಎಲ್ಲ ದೈವೇಚ್ಛೆ. ಏನಾದ್ರೂ ಮಾಡಿ 1,001 ರೂಪಾಯಿ ಕೊಡಿ ಸ್ವಾಮಿ. ನಾಳೆ ದಿನ ನಿಮ್ಮ ಕಣ್ಣೆದ್ರೆ ಕಾಣಿಸಿಕೊಳ್ಳುವುದಿಲ್ಲ. 101 ರೂಪಾಯಿ ಬೇಡ ಸ್ವಾಮಿ. ನಿಮ್ಮ ಸಾಲ, ನಿಮ್ಮ ಸಮಸ್ಯೆ ಪ್ರತಿಯೊಂದು ನನ್ನ ಕಣ್ಣೆದ್ರಲ್ಲಿ ಬರ್ತಾ ಇದೆ ಸ್ವಾಮಿ. ನಿಮ್ಮ ಮಗಳನ್ನ ಓದಿಸ್ಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದೀರಿ ಸ್ವಾಮಿ, ವ್ಯವಹಾರ ಗೊತ್ತು. ಆದ್ರೆ ನಾವು ಇವತ್ತಿನ ದಿನ ಒಳ್ಳೇದಾಗ್ಬೇಕು ಅಂತಂದ್ರೆ, ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕು ಅಂತಂದ್ರೆ ಪ್ರತಿಯೊಂದು ಪೂಜೆ ಪುನಸ್ಕಾರ ದಾನ ಧರ್ಮಗಳನ್ನು ಮಾಡ್ಲೇಬೇಕು ಸ್ವಾಮಿ. ದೇವರು ಕೊನೆಗೆ 510 ರೂಪಾಯಿ ಕೊಡು ಆನಂದ ಸ್ವಾಮಿ. 510 ರೂಪಾಯಿ ಕೊಡು ಆನಂದ ಸ್ವಾಮಿ. ನಾನು ಇಲ್ಲಿಂದ ಹೋಗ್ತೇನೆ. ನನಗೆ ತಿನ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಏನು ಬೇಡ. ವಿಡಿಯೋ ಮಾಡಬೇಡ ಕಂದ. ನಿನ್ನ ಮೊಬೈಲ್ ಇನ್ನು ಅರ್ಧ ಗಂಟೆಯಲ್ಲಿ ನನಗೆ ಯಾರು ಒಳ್ಳೆತನವನ್ನ ಬಯಸ್ತಾರೆ, ನಾನು ಅವರಿಗೆ ಖಂಡಿತ ಒಳ್ಳೆತನವನ್ನ ಬಯಸ್ತೇನೆ. ಕಟಕಟ ಕಟುಕಟಿ ಕಿಟಕಿಟಿ. ನನಗೆ ನನ್ನದೇ ಆದ ಸ್ವಂತ ಊರು ಇಲ್ಲ, ಸ್ವಂತ ಜಾಗ ಇಲ್ಲ, ಸ್ವಂತ ಮನೆ ಇಲ್ಲ. ಯಾವುದು ಸ್ವಂತ ಎನ್ನುವಂಥದ್ದು ಯಾವುದು ಇಲ್ಲ. ಎಲ್ಲವೂ ನಶ್ವರ ಕಂದ. ನಂಗೆ ದಾರಿ ಯಾವ ಕಡೆ ತೋರಿಸ್ತಾ ಇದೆ ಆ ಕಡೆ ನಾನು ಹೋಗ್ತಾ ಇರ್ತೇನೆ. ಇಲ್ಲಿ ಬನ್ನಿ. ಇಲ್ಲಿ ಬನ್ನಿ. ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವಂತ ಧರ್ಮ ನನ್ನದಲ್ಲ. ಉಪಕಾರ ಮಾಡಿದವರಿಗೆ ಅಪಕಾರವನ್ನು ಎಸಗುವಂತ ವ್ಯಕ್ತಿ ನಾನಲ್ಲ. ಖಂಡಿತ ಒಳ್ಳೇದಾಗ್ತದೆ. ನಿಮ್ಗೆ ನೀವು ಪ್ರೀತಿಯಿಂದ ಕೊಟ್ರ, ಅಭಿಮಾನದಿಂದ ಕೊಟ್ರ, ಅಥವಾ ಯಾವುದರಿಂದ ಕೊಟ್ರಿ, ಅಥವಾ ನಂಬಿಕೆಯಿಂದ ಕೊಟ್ರ ಗೊತ್ತಿಲ್ಲ. ಆದ್ರೆ ನೀವು ಯಾವತ್ತು ಸಕಾರಾತ್ಮಕವಾಗಿ ಚಿಂತನೆಗಳನ್ನ ಮಾಡ್ತೀರಿ, ಅಲ್ಲಿಯ ತನಕ ನಿಮ್ಮ ಎಲ್ಲ ಕೆಲಸ ಶ್ರೇಯೋಭಿವೃದ್ಧಿಯಲ್ಲಿ ಸಕಾರಾತ್ಮಕವಾಗಿ ನಡೀತದೆ. ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮನ್ನ ನೋಡ್ಲಿಕ್ಕೆ, ನಿಮ್ಮನ್ನ ಮಾತಾಡ್ಲಿಕ್ಕೆ ಅಂತ ಬಂದು ನನ್ನ ಒಬ್ಬನೇ ಬಂದಿದ್ದಲ್ಲ. ಇನ್ನೂ ಒಂದು ಸ್ವಾಮೀಜಿ, ನನ್ನ ಹಿರಿಯ ಗುರುಗಳು, ಆ ಕಾರಲ್ಲಿ ಕ್ಯಾಮರಾ ಇದೆ ಆಯ್ತಾ. ಅಯ್ಯೋ 501 ನಿಮಿಷ ಐತೆ. ನಾವು ಇದು ಕೇವಲ ಜನರಿಗೆ ಅವೇರ್ನೆಸ್ಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಅಂತಂದ್ರೆ ಏನಾಗತ್ತೆ ಅಂತಂದ್ರೆ, ಜನರು ಇವತ್ತು ಮೂಢನಂಬಿಕೆಗಳತ್ತ ಜಾಸ್ತಿ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ಕೇವಲ ಜನರಿಗೆ ಮಾಹಿತಿಯನ್ನು ನೀಡುವ ಉದ್ದೇಶದಿಂದ, ಅಥವಾ ಅವೇರ್ನೆಸ್ ಮೂಡಿಸುವ ಉದ್ದೇಶದಿಂದ, ಅಥವಾ ಒಂದು ಜನರಿಗೆ ಜನ ಜಾಗೃತಿಯನ್ನು ಮೂಡಿಸುವ ಉದ್ದೇಶದಿಂದ ನ್ಯೂಸ್ ನೆಕ್ಸ್ಟ್ ಚಾನಲ್ ಇಂದ ನಾವು ಬಂದಿದ್ದೀವಿ. ನಿಮ್ಮ ಡೀಟೇಲ್ಸ್ ಎಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು, ನಾವು ರಾಜೇಂದ್ರನ ನಮ್ಮ ಆತ್ಮೀಯ ಸ್ನೇಹಿತರು ಅಲ್ಲ,
ನಾವು ಫಸ್ಟ್ ಬಂದ ತಕ್ಷಣ ನಿಮ್ಗೆ ಏನ್ ಅನಿಸ್ತ, ಅಥವಾ ನಾವು ಫಸ್ಟ್ ಬಂದ ತಕ್ಷಣ ನನ್ನ ನೀವು ಫಸ್ಟ್ ಕಂಡಿರಿ, ಅಲ್ಲೆಲ್ಲೋ ಕಂಡಿರಿ ಹೌದು. ಅಲ್ಲ, ಅದ್ರ ಮೇಲೂ ನಾನು ಇಲ್ಲಿ ಬಂದ ತಕ್ಷಣ ನಿಮ್ಗೆ ಏನ್ ಅನಿಸ್ತ? ನಾನೆಲ್ಲ ನಿಮ್ಮ ಮಾತು ನೋಡ್ಬಿಟ್ರೆ ಇವರೆಲ್ಲ ಅಬ್ಸರ್ವ್ ಮಾಡಿ ಬೈಕ್ ಬಂದ್ರಲ್ಲ, ಹಾ. ನಾವು ಅಬ್ಸರ್ವ್ ಮಾಡಲ್ಲ. ಅಂದ್ರೆ ಸ್ವಾಮಿಯರು ಇರ್ಬೋದು. ಮೊದಲು ಮಂಗಳೂರಿನವ್ರು ಒಬ್ರು ಬರ್ತಿದ್ರು, ಅವ್ರು ಇಲ್ಲಿ ಕಮಲೇಶ್ವರ ಗುಬಿಯಲ್ಲ ತಪಸ್ ಮಾಡಿದ್ರು, ಹಾ. ಹಳಿಯರ್ ಸ್ವಲ್ಪ ಹ್ಮ್. ಸೇಮ್ ಇವ್ರ ಕಡೆಗೆ ಇದ್ರಲ್ಲ, ಹ್ಮ್. ಕಡೆ ಅಂದ್ರೆ ಅವ್ರ ಕಡೆಯವ್ರ ಇರ್ಬೋದೇನೋ ಅಂದೇಳಿ ಅವರು ಸ್ವಾಮಿಯರ್ ಒಬ್ರು ನಾ- 6 ವರ್ಷ ಬರ್ತಾ ಇದ್ರು. ಆನಂದಣ್ಣ, ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ಪ್ರತಿಯೊಂದು ನಿಜ. ಒಂದ್ ನಾವು ಕಾಣದಿರುವಂತ ಶಕ್ತಿ ಖಂಡಿತ ಇದೆ. ಯಾಕಂದ್ರೆ ನಮ್ಮ ಧಾರ್ಮಿಕ ಶಕ್ತಿ ಆಗ್ಲಿ, ಅಥವಾ ದೈವದ ಶಕ್ತಿ ಆಗ್ಲಿ, ಅಥವಾ ದೇವರ ಶಕ್ತಿ ಖಂಡಿತ ಇದೆ. ಯಾವಾಗ ಅಂದ್ರೆ ನಾವು ನಮ್ಮಷ್ಟಕ್ಕೆ ಸಕಾರಾತ್ಮಕವಾಗಿ ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ನಮ್ಮ ಕೆಲಸಕ್ಕೆ ದೇವ್ರು ಏನ್ ಮಾಡ್ತಾನೆ, ಮೆಚ್ಚುತ್ತಾನೆ. ಆಶೀರ್ವಾದ ಮಾಡಿ. ಹಾ, ಒಳ್ಳೆ ಕೆಲಸ ಮಾಡಿದ್ರೆ ಮೆಚ್ಚುತ್ತಾನೆ. ನಮ್ಮ ಮನಸ್ಸಲ್ಲಿ ಆತ್ಮ ಶುದ್ಧ ಇದ್ರೆ ಖಂಡಿತ ದೇವ್ರು ಒಳ್ಳೇದ್ ಮಾಡ್ತಾನೆ. ನಾವು ಸುಮ್ನೆ ಪರೀಕ್ಷೆಗಳಿಗೆ ಎಕ್ಸಾಮ್ ಬರೀದೇನೆ ಸುಮ್ನೆ ಪಾಸ್ ಮಾಡಂದ್ರೆ ಪಾಸ್ ಮಾಡೋದಿಲ್ಲ. ನಾವು ಸೈಕಲ್ ತುಳಿಯುವಂತ ತುಳಿತಾನೆ ಇರ್ಬೇಕು. ದೇವ್ರು ನಮ್ಗೆ ಹರಿಸ್ತಾನೆ. ಅದಕ್ಕೋಸ್ಕರ ಮೂಢನಂಬಿಕೆ ಈ ತರ ಯಾರಾದ್ರೂ ಈ ತರ ವೇಷ ಹಾಕೊಂಡ್ ಬಂದು ನಿಮ್ಮನ್ನ ಮಂಗ ಮಾಡಿ ಏನಾದ್ರೂ ಮಾಡಿ ದುಡ್ಡು ಕೀಳ್ಲಿಕ್ಕೆ ನೋಡಿದ್ರೆ ಇವತ್ತೇ ಎಚ್ಚೆತ್ಕೊಳ್ಳಿ ಅನ್ನುವಂಥದ್ದು ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನೆಲ್ ನ ಉದ್ದೇಶ. ತಮಾಷೆ ಜೊತೆಗೆ ಅರಿವನ್ನ ಮೂಡಿಸುವಂತದ್ದು ನಮ್ಮ ನ್ಯೂಸ್ ನೆಕ್ಸ್ಟ್ ಚಾನೆಲ್ ನ ಉದ್ದೇಶ. ಇದು ನಮ್ಮ ನ್ಯೂಸ್ ನೆಕ್ಸ್ಟ್ ಕಡೆಯಿಂದ ಒಂದು ಕಿರು ಕಾಣಿಕೆ. ಪಾಪ್ದಾರ ಮಾರ ಮಸ್ತ್ ಪಾಪ್ದಾರ ಹೊಸ ಬಗಲ ಪಾಪ್ದಾರ ಮಂಡಿ ಮೇಲೆ ಬಕೆಟ್ ಇಟ್ಟಿಗೆ ಮಾತ್ರ. ನ್ಯೂಸ್ ಚಾನೆಲ್ ನಾವು ಸ್ವಲ್ಪ ವೇಷ ಹಾಕೊಂಡು ಬಂದು ನಮ್ಮ ಹತ್ರ ಹಣ ಕೇಳೋಕೆ ಇದು ಮಾಡಿದ್ರೆ, ಆದ್ರೆ ನಾವು ಮಂಗ ಆಗಿದೆ. ಆದ್ರೆ ಇನ್ಯಾರು ಹಿಂಗೆ ಈ ರೀತಿ ಮಂಗ ಆಗ್ಬೇಡಿ, ಸ್ವಲ್ಪ ಜಾಗೃತಿ ಮಾಡಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.